ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿರೋಧಿ ಹೇಳಿಕೆ ನೀಡಿದ್ದಾರೆ ಎಂದು ಸುಳ್ಳು ಆರೋಪ. ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರುವ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಹಾಗೂ ಬಿಜೆಪಿ ಶಾಸಕ ಮುನಿರತ್ನ ಅವರು ದಲಿತ ಹಾಗೂ ಒಕ್ಕಲಿಗ ಸಮುದಾಯದ ವಿರುದ್ಧ ಆಡಿರುವ ಸೊಕ್ಕಿನ ಮಾತುಗಳನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸಮಿತಿಯ ರಾಜ್ಯ ಸಂಚಾಲಕ ಡಾಕ್ಟರ್ ಡಿ ಸಾಗರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನವನ್ನೇ ಬದಲಾಯಿಸಲು ಹೊರಟಿದ್ದ ಬಿಜೆಪಿಯವರು ರಾಹುಲ್ ಗಾಂಧಿ ಅವರ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಎಂದು ಅರ್ಥೈಸಿಕೊಳ್ಳುವ ಮತ್ತು ತಿಳಿದುಕೊಳ್ಳುವ ಮನಸ್ಥಿತಿ ಬಿಜೆಪಿಗರಿಗೆ ಇಲ್ಲ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿನ ಮೀಸಲಾತಿಯನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹಾಕಿಸಿದ್ದು ಬಿಜೆಪಿಯವರು. ಇದರಿಂದ ಮೀಸಲಾತಿ ವಿರೋಧಿಗಳು ಯಾರು ಎಂದು ತಿಳಿಯುತ್ತದೆ. ರಾಹುಲ್ ಗಾಂಧಿ ಅವರನ್ನ ಮೀಸಲಾತಿ ವಿರೋಧಿ ಎಂದು ಬಿಂಬಿಸುತ್ತಿರುವ ಬಿಜೆಪಿ ಹಾಗೂ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಚರ್ಚಿಸದೆ ಏಕಾಏಕಿ ಜಾರಿ ಮಾಡಲು ಹೊರಟಿದ್ದ ಹಾಗೂ ಬಿಜೆಪಿ ಶಾಸಕ ಮುನಿರತ್ನ ದಲಿತ ಮತ್ತು ಒಕ್ಕಲಿಗ ಸಮುದಾಯದ ವಿರುದ್ಧ ಹೇಳಿಕೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಸೆಪ್ಟೆಂಬರ್ 26ರಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯಾದ್ಯಂತ ಧರಣಿ ನಡೆಸಲಾಗುವುದು ಎಂದು ತಿಳಿಸಿದರು. 100 ದಿವಸದಲ್ಲಿ ಆಗಬೇಕು ಅಂತಕ್ಕಂಥ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಒಂದು ನಿರ್ಣಯ. ಇದರ ಬಗ್ಗೆ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದವರು ಇದು ಆಲೋಚನೆಯನ್ನು ಮಾಡಬೇಕು. ನಮ್ಮಲ್ಲಿ 31 ರಾಜ್ಯಗಳಲ್ಲಿ ಬೇರೆ ಬೇರೆ ದಿನಾಂಕಗಳಿಗೆ ಚುನಾವಣೆಗಳು ಅದರ ಅವಧಿ ಪ್ರಕಾರ ನಡೀತವೆ. ಒಂದೇ ದಿನಾಂಕಕ್ಕೆ ಒಂದೇ ದಿವಸಕ್ಕೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ನಡೆಸೋಕ್ಕೆ ಸಾಧ್ಯನಾ? ಅಥವಾ ಸಾಧ್ಯ ಆಗೋದಾದರೆ ಅವ್ರ ಬಳಿ ಪ್ರಸ್ತಾವನೆ ಏನಿದೆ? ಆಯಿತು, ಈಗ ವಿಧಾನಸಭಾ ಚುನಾವಣೆ ಒಂದು ಆಯಿತು, ಆಗಿ ಅವರಿಗೆ ಅಲ್ಪಸಂಖ್ಯಾತರಾದರು ಅವರು ಒಂದು ಹೌಸ್ನಲ್ಲಿ. ಆದರೆ ಅವರು ಸರ್ಕಾರ ಬಿಟ್ಟು ಹೋಗಬೇಕಾಗ್ತದೆ. ನೆಕ್ಸ್ಟ್ ಏನು? ಚುನಾವಣೆನೇ ಅದಕ್ಕೆ ಉತ್ತರ ಇರ್ತಕ್ಕಂಥದ್ದು. ಚುನಾವಣೆ ನಡೀತಕ್ಕಂಥದ್ದೇ ಅದಕ್ಕೆ ಮತ್ತೆ ಅದಕ್ಕೆ ಉತ್ತರ ಇರ್ತಕ್ಕಂಥದ್ದು. ಅವ್ರ ಹತ್ತಿರ ಏನೂ ಉತ್ತರ ಇಲ್ಲ. ಹೀಗೆ ಇವರು ದೇಶದ ಸಮಗ್ರವಾಗಿರ್ತಕ್ಕಂಥ ನಿರುದ್ಯೋಗ ಅಂತಕ್ಕಂಥದ್ದು, ಆಮೇಲೆ ಮಹಿಳೆಯರು ಮತ್ತು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಕ್ಕಂಥದ್ದು, ಮತ್ತು ಕಾನೂನು ಕಂಟ್ರೋಲ್ ಇರಲಾರ್ದೆ ಇವರನ್ನು ವ್ಯಾಪ್ತಿ ಮೀರಿ ಎಲ್ಲಕ್ಕಿಂತ ಅವಘಡಗಳು ನಡೀತಕ್ಕಂಥದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದವರು ಗಮನ ಹರಿಸಬೇಕು. ಅದು ಗಮನ ಹರಿಸಲಾರದೆ ಇದು ಎಲ್ಲ ಸಬ್ಜೆಕ್ಟ್ಗೆ ಒಂದು ಇದ್ದಿರ್ತಕ್ಕಂಥ ಸಮಸ್ಯೆಗಳು ಗಮನಿಸಲಾರದೆ ಇದನ್ನು ಒಂದು ದೇಶ ಒಂದು ಚುನಾವಣೆ ಹೊರಟಿರ್ತಕ್ಕಂಥದ್ದು ಅವರ ಒಂದು ನಿಷ್ಠೆಯಿಂದ ಅಲ್ಲ, ಅವರು ಮಾಡ್ತಕ್ಕಂಥ ಇದು ಒಂದು ಕೆಟ್ಟದ ಒಂದು ಪ್ರಾಕ್ಟಿಕಲ್ ಇರಲಾರ್ದಂಥ ತಂದಿರತಕ್ಕಂಥ ಒಂದು ಸಂದಿಗ್ಧ ಸ್ಥಿತಿ ಇದು. ನಮ್ಮ ಮುನಿರತ್ನ RR ಮತಕ್ಷೇತ್ರದ ಮುನಿರತ್ನ ಶಾಸಕರು ಅವರು ಒಬ್ಬ ದಲಿತ ಗುತ್ತೇದಾರಿಗೆ ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿ ಮತ್ತು ಇನ್ನೂ ಒಂದು ಸಮುದಾಯ ಒಕ್ಕಲಿಗ ಸಮುದಾಯಗಳಿಗೆ ಕೆಟ್ಟ ಶಬ್ದಗಳನ್ನು ನಿಂದನೆ ಮಾಡಿ ಅವಮಾನಕರವಾಗಿ ನಡ್ಕೊಂಡಿರ್ತಕ್ಕಂಥ ರೀತಿ ಇದು ನಿಜವಾದಂಥ ಒಬ್ಬ ಶಾಸಕ ಮಾಡ್ತಕ್ಕಂಥದ ಲಕ್ಷಣ ಅಲ್ಲ. ಎಲ್ಲ ರೀತಿ ಇದು ಅಫೆನ್ಸ್ ಅದು ಗೊತ್ತಿದ್ರೂ ಕೂಡ ಇದು ಎಲ್ಲನೂ ಕೂಡ ಒಂದು ಸೊಕ್ಕಿನಿಂದ ಮಾತಾಡಿರ್ತಕ್ಕಂಥ ಒಬ್ಬ ಶಾಸಕರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸೋಕ್ಕೆ ಸರ್ಕಾರ ತೀವ್ರವಾದಂಥ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅವರ ಶಾಸಕ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಅಂತ ಆಗ್ರಹಿಸಿ ಈ 3 ವಿಚಾರಗಳನ್ನು ನಾವಿಟ್ಟು ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 26/9/2024ರಂದು ನಾವು ಒಂದು ಬೃಹತ್ ಒಂದು ಕಾರ್ಯಕ್ರಮವನ್ನು ಧರಣಿ ಕಾರ್ಯಕ್ರಮವನ್ನು ಮೆರವಣಿಗೆಯನ್ನು ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್.
ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.